ಇವತ್ತೇ ಟಿಕೆಟ್ ದರ ಏರಿಕೆಯಾದರೂ ಕೂಡ ಎಲ್ಲರಿಗೂ ಇದು ಅನ್ವಯ ಆಗೋದಿಲ್ಲ. ಡಿಪೋದಿಂದ ಹೊರಡುವ ಬಸ್ಗಳಲ್ಲಷ್ಟೇ ಹೊಸ ದರ ಅನ್ವಯ ಆಗುತ್ತೆ. ನಿನ್ನೆಯೇ ಡಿಪೋದಿಂದ ಬಸ್ ಹೊರಟಿದ್ರೆ ಹೊಸ ದರ ಇರೋದಿಲ್ಲ. ಅಂದ್ರೆ ಇವತ್ತು ಮಧ್ಯರಾತ್ರಿ 12 ಗಂಟೆಯ ನಂತರ ಬಸ್ಗಳು ಡಿಪೋದಿಂದ ಹೊರಟ್ರೆ ಮಾತ್ರ ಇದು ಅನ್ವಯ ಆಗುತ್ತೆ. ಇವತ್ತು ಡಿಪೋದಿಂದ ಹೊರಟಂತಹ ಬಸ್ನಲ್ಲಿ ಮಾತ್ರ ಹೊಸ ದರ ಅನ್ವಯಿಸುತ್ತೆ. ರಾತ್ರಿ 12 ಗಂಟೆಗೂ ಮುನ್ನ ರಸ್ತೆಯಲ್ಲಿರುವ ಬಸ್ಗೆ ಇದು ಅನ್ವಯ ಆಗುವುದಿಲ್ಲ. ಯಾಕಂದ್ರೆ ಆಲ್ರೆಡಿ ಟಿಕೆಟ್ ತಗೊಂಡಿರ್ತಾರೆ, ಆಲ್ರೆಡಿ ಪ್ರಯಾಣ ಕೂಡ ಶುರು ಮಾಡಿರ್ತಾರೆ. ದೂರದ ಊರಿಗೆ ಪ್ರಯಾಣ ಮಾಡೋರು ಆಲ್ರೆಡಿ ಬುಕಿಂಗ್ ಕೂಡ ಆಗೋಗಿರುತ್ತೆ. ಸೊ ಇವತ್ತಿನಿಂದ ಈ ದರ ಅನ್ವಯ ಆಗ್ತಾ ಇದೆ. ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ನಿಂದ ನಮ್ಮ ಕರೆಸ್ಪಾಂಡೆಂಟ್ ಪ್ರಜ್ವಲ್ ಲೈವ್ ಡೀಟೇಲ್ಸ್ ನೀಡೋದಕ್ಕೆ ರೆಡಿಯಾಗಿದ್ದಾರೆ. ಈ ದರ ಪರಿಷ್ಕರಣೆ ಏನಿದೆ, ದರ ಹೆಚ್ಚಾಗಿರೋದನ್ನ ಜನ ಹೇಗೆ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ವಿವರಿಸ್ತಾರೆ. ಎಸ್ ಪ್ರಜ್ವಲ್, ಜನರ ರಿಯಾಕ್ಷನ್ ಏನಿದೆ ಈ ದರ ಏರಿಕೆಗೆ? ಸಭಾ ಈಗಾಗಲೇ ಬಿಎಂಟಿಸಿ ಆಗಿರ್ಬೋದು ಅಥವಾ ಕೆಎಸ್ಆರ್ಟಿಸಿ ಆಗಿರ್ಬೋದು ಸುಮಾರು 15% ಟಿಕೆಟ್ ದರ ಹೆಚ್ಚಾಗಿರೋದ್ರಿಂದಾಗಿ ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರೆ, ಇನ್ನು ಕೆಲವರು ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಕೂಡ ಈಗ ಸಾಕಷ್ಟು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಬಸ್ ದರವನ್ನು ಏರಿಕೆ ಮಾಡೋದ್ರ ಮುಖಾಂತರವಾಗಿ ಸರ್ಕಾರ ತನ್ನ ಬೊಕ್ಕಸವನ್ನು ತುಂಬಿಸಿಕೊಳ್ತಾ ಇದೆ, ಜನಸಾಮಾನ್ಯರಿಗೆ ಬರೆಯನ್ನು ಎಳಿತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಈಗ ನಾನು ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿದ್ದೇನೆ. ಇಲ್ಲಿ ಸಾಕಷ್ಟು ಜನ ಈಗ ಬೆಳಗ್ಗೆ ಬರ್ತಾ ಇದ್ದಾರೆ. ಅಂದರೆ ಬಸ್ ಟಿಕೆಟ್ ದರ ಏರಿಕೆ ಆಗಿರೋದ್ರಿಂದಾಗಿ ಸಾಕಷ್ಟು ಜನರಿಗೆ ಗೊಂದಲ ಕೂಡ ಇದೆ. ಅಂದರೆ ಚೇಂಜ್ ಕೊಡುವಂಥ ಸಮಸ್ಯೆ ಕೂಡ ಉಂಟಾಗ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಇಷ್ಟು ದಿನ 5 ರೂಪಾಯಿ ಇದ್ದಂಥ ಟಿಕೆಟ್ ಈಗ 6 ರೂಪಾಯಿ ಆಗಿದೆ. ಅದೇ ರೀತಿಯಲ್ಲಿ ಕೆಲವು ಬಸ್ಗಳಲ್ಲಿ ಏರಿಕೆ ಆಗ್ತಾ ಇದೆ, ಕೆಲವು ಬಸ್ಗಳಲ್ಲಿ ಕೆಲವು ಬಸ್ಗಳಲ್ಲಿ ಏರಿಕೆ ಆಗಿಲ್ಲ. ಯಾರ್ಯಾರು ಡಿಪೋದಲ್ಲಿ ಹೋಗಿದ್ರಲ್ಲ, ಆ ಡಿಪೋಯಿಂದ ಬಂದಂಥ ಎಲ್ಲ ಬಸ್ಗಳು ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ನಮ್ಮೊಂದಿಗೆ ಇಲ್ಲಿ ಕಂಡಕ್ಟರ್ ಇದ್ದಾರೆ, ಅವ್ರನ್ನೇ ಮಾತಾಡ್ತಾರೆ. ಸರ್, ಈಗ ಟಿಕೆಟ್ ಏನು ಜಾಸ್ತಿ ಆಗಿದೆಯಾ ಅಥವಾ ಹೇಗೆ ಸರ್ ಇವತ್ತಿಂದ ನಿಮ್ಮಲ್ಲಿ? ಎಷ್ಟು ಜಾಸ್ತಿ ಆಗಿದೆ ಸರ್? ಅದು ಅವರು ಕೇಳಬೇಕು. ಅಲ್ಲ, ನಾವು ಡ್ರೈವರ್ ಅಂದ್ರೆ ಡೆವಿನೇಷನ್ ಅವ್ರಿಗೆ ಕೊಟ್ಟಿರ್ತಾರೆ, ಅವ್ರಿಗೆ ಕೇಳಿ. ಅಲ್ಲ, ಅಂದ್ರೆ ಜನ ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂತ ಈಗೇನೋ ಬಂದಿದೆ ಸರ್, ಇನ್ನು ಈಗ ಅಲ್ಲ ಅವ್ರಿಗೆ ಕೇಳಿ. ಯಾಕಂದ್ರೆ ಅಂದ್ರೆ ಕೆಲವೊಂದಿಷ್ಟು ಜನ ಯಾವ ರೀತಿ ರೆಸ್ಪಾನ್ಸ್ ಅನ್ನೋದಕ್ಕಿಂತ ಮುಖ್ಯವಾಗಿ ಕೆಲವೊಂದಿಷ್ಟು ಜನರಿಗೆ ಕನ್ಫ್ಯೂಷನ್ ಕೂಡ ಉಂಟಾಗ್ತಾ ಇರುವಂಥದ್ದು. ಅಂದರೆ ನಿನ್ನೆ ಕಡಿಮೆ ದರಕ್ಕೆ ಇತ್ತು, ಇವತ್ತು ಜಾಸ್ತಿ ದರಕ್ಕೆ ನಾವು ಟಿಕೆಟನ್ನು ಕೊಂಡ್ಕೊಳ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಭಾಗದಲ್ಲಿ ಅಂದರೆ ಬಿಎಂಟಿಸಿಯ ಒಂದಿಷ್ಟು ಭಾಗವನ್ನು ನಾವು ಗಮನಿಸ್ತಾ ಹೋದರೆ ಕೆಲವೊಂದಿಷ್ಟು ಜನ ಅಂದರೆ ಇಲ್ಲಿನ ಮುಖ್ಯವಾಗಿರುವಂಥದ್ದು ಶಕ್ತಿ ಯೋಜನೆಗೋಸ್ಕರವಾಗಿ ನಮಗೆ ಟಿಕೆಟನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಪುರುಷರು ಹೇಳ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ, ಹಾಗಾಗಿ ಅವರು ಟಿಕೆಟನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಕೆಲವು ಬಸ್ಗಳಲ್ಲಿ ಟಿಕೆಟ್ ದರ ಏರಿಕೆ ಆಗಿಲ್ಲ. ಕಾರಣ ಏನು ಅಂದರೆ, ಕೆಎಸ್ಆರ್ಟಿಸಿ ಬಸ್ಗಳಿರ್ತವೆ, ಅವು ಯಾವುದು ಡಿಪೋಗೆ ಹೋಗಿಲ್ವೋ ಆ ಒಂದು ಡಿಪೋಗೆ ಹೋಗದಿರುವಂಥ ಬಸ್ಗಳಲ್ಲಿ ಟಿಕೆಟ್ ದರ ಏರಿಕೆ ಆಗಿಲ್ಲ. ಯಥಾಸ್ಥಿತಿ ಟಿಕೆಟ್ ದರ ಇರುತ್ತೆ. ಡಿಪೋಗೆ ಹೋಗಿ ಬಂದ ನಂತರದಲ್ಲಿಯೇ ಟಿಕೆಟ್ ದರವನ್ನು ಹೆಚ್ಚು ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂಥದ್ದು. ಅಂದರೆ ETM ಮಿಷನ್ನಲ್ಲಿ ಈಗಾಗಲೇ ಹಳೆ ದರವೇ ಇರೋದ್ರಿಂದಾಗಿ ಹೊಸ ದರವನ್ನು ಏರಿಸಬೇಕು ಅಂತ ಹೇಳಿದ್ರೆ ಆ ಒಂದು ಬಸ್ ಏನಿದೆ ಅದು ಡಿಪೋಗೆ ಹೋದ ನಂತರದಲ್ಲಿ ಆ ಒಂದು ETMಗೆ ಹೊಸ ದರವನ್ನು ಅಪ್ಡೇಟ್ ಮಾಡಲಾಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಸಭಾ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.